ಭಾರತದ ಶ್ರೇಷ್ಠ ನಟಿಯರಲ್ಲಿ ಒಬ್ಬರಾಗಿದ್ದಂತಹ ಬಿ ಸರೋಜಾದೇವಿ ಇನ್ನಿಲ್ಲ 87 ವರ್ಷ ವಯಸ್ಸಾಗಿತ್ತು ಅವರಿಗೆ. ಇನ್ನು ಸ್ಯಾಂಡಲ್ವುಡ್ನಲ್ಲಿ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಅನ್ನೋ ಖ್ಯಾತಿಯನ್ನು ಆ ಪಟ್ಟವನ್ನು ಕೂಡ ಗಿಟ್ಟಿಸಿಕೊಂಡಿದ್ದವರು ಬಿ ಸರೋಜಾದೇವಿ ಅವರು. ಇವತ್ತು ಬೆಳಗ್ಗೆ ತಮ್ಮ ನಿವಾಸದಲ್ಲಿ ಕುಸ್ತು ಬಿದ್ದರು. ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಯಿತು. ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಮಲ್ಲೇಶ್ವರಂನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಬಿ ಸರೋಜಾದೇವಿ ಅವರು ಕೊನೆ ಉಸಿರನ್ನ ಎಳೆದಿದ್ದಾರೆ. ಇನ್ನು ಮಲ್ಲೇಶ್ವರಂನ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳು ಆಗ್ತಾ ಇದೆ. ಪೊಲೀಸರಿಂದ ಅಂತಿಮ ದರ್ಶನಕ್ಕೆ ಸಿದ್ಧತೆಗಳನ್ನ ಮಾಡಲಾಗ್ತಾ ಇದೆ. ಇನ್ನು ಈ ವಿಷಯ ಗೊತ್ತಾಗ್ತಾ ಇದ್ದಂಗೆ ಬಿ ಸರೋಜಾದೇವಿ ಅವರು ಬದುಕಿನ ಪಯಣವನ್ನ ಮುಗಿಸಿದ್ದಾರೆ ಅನ್ನೋ ವಿಷಯ ತಿಳಿತಾ ಇದ್ದಂಗೆ ಅವರ ನಿವಾಸದತ್ತ ಕುಟುಂಬಸ್ಥರು, ಸಂಬಂಧಿಕರು, ಗಣ್ಯರು ಅಂತಿಮ ದರ್ಶನಕ್ಕೋಸ್ಕರ ಬರ್ತಾ ಇದ್ದಾರೆ. ಈಗ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಉಪೇಂದ್ರ ಹಾಗೇನೆ ಜಗ್ಗೇಶ್. ಕನ್ನಡದಲ್ಲಿ ಅಭಿನಯ ಸರಸ್ವತಿ ಅನ್ನೋ ಹೆಗ್ಗಳಿಕೆಯನ್ನ ಪಡೆದಿದ್ರು. 5 ಭಾಷೆಗಳಲ್ಲಿ ನಟಿಸಿದಂಥ ತಾರೆಯವರು 7 ದಶಕಗಳಿಂದಲೂ ಕೂಡ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದಂಥ ನಟಿ. 17ನೇ ವಯಸ್ಸಿಗೆ ಸಿನಿಮಾ ರಂಗಕ್ಕೆ ಪದಾರ್ಪಣೆಯನ್ನ ಮಾಡಿದಂಥ ಸರೋಜಾದೇವಿಯವರು ತಮ್ಮ ಬದುಕಿನ ಪಯಣವನ್ನ ಮುಗಿಸಿದ್ದಾರೆ. ಇನ್ನು ದಕ್ಷಿಣ ಭಾರತದ ಅಗ್ರಗಣ್ಯ ನಾಯಕರ ಜೊತೆಯಲ್ಲಿ ಸರೋಜಾದೇವಿಯರು ಅಭಿನಯಿಸಿದ್ದಾರೆ. ತೆಲುಗಿನಲ್ಲಿ NTR, ಅಕ್ಕಿನೇನಿ ನಾಗೇಶ್ವರರಾವ್, ತಮಿಳಿನಲ್ಲಿ ಶಿವಾಜಿ ಗಣೇಶನ್, MGR, ಹಿಂದಿಯಲ್ಲೂ ಅಷ್ಟೇ. ಇನ್ನು ಕನ್ನಡದಲ್ಲಿ ನಾವು ನೋಡೋದಾದ್ರೆ ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಹೀಗೆ ಅಗ್ರಗಣ್ಯ ನಾಯಕರ ಜೊತೆಯಲ್ಲಿ ಸರೋಜಾದೇವಿಯರು ನಟಿಸಿದರು. ಇನ್ನು ಹಿರಿಯ ನಟಿ ಬಿ ಸರೋಜಾದೇವಿ ನಿಧನಕ್ಕೆ ಸಿಎಂ ಸಂತಾಪವನ್ನ ಸೂಚಿಸಿದ್ದಾರೆ. ಬಿ ಸರೋಜಾದೇವಿಯವರ ನಿಧನ ನೋವನ್ನ ಉಂಟು ಮಾಡಿದೆ. ಸರೋಜಾದೇವಿಯವರು 200 ಚಿತ್ರಗಳಲ್ಲಿ ನಟಿಸಿದ್ರು ಅನ್ನೋ ಕುರಿತಂತೆ ನೆನಪುಗಳನ್ನ ಮೆಲುಕು ಹಾಕೋ ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಅಭಿನಯ ಸರಸ್ವತಿ ಅಂತಾನೆ ಖ್ಯಾತರಾಗಿದ್ರು ಸರೋಜಾದೇವಿಯವರು. ಅವರ ಅಗಲಿಕೆ ಚಿತ್ರರಂಗಕ್ಕೆ ಬಹುದೊಡ್ಡ ನಷ್ಟವನ್ನ ಉಂಟು ಮಾಡಿದೆ. ಇನ್ನು ಸರೋಜಾದೇವಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಸಿಎಂ ಸಂತಾಪವನ್ನ ಸೂಚಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಸಂತಾಪ ಇದು. ಕನ್ನಡದ ಹಿರಿಯ ನಟಿ ಸರೋಜಾದೇವಿಯವರ ನಿಧನದ ವಾರ್ತೆ ನೋವನ್ನ ಉಂಟು ಮಾಡಿದೆ. ಕನ್ನಡ ಮಾತ್ರವಲ್ಲ, ತಮಿಳು, ತೆಲುಗು, ಹಿಂದಿ ಭಾಷೆಯಲ್ಲಿ ಸುಮಾರು 200 ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ರು. ಇನ್ನು ಪ್ರಮುಖ ಕನ್ನಡದ ಸಿನಿಮಾಗಳನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಇನ್ನು ಇವರ ಅಗಲಿಕೆ ಭಾರತೀಯ ಚಿತ್ರರಂಗಕ್ಕೆ ಬಹುದೊಡ್ಡ ನಷ್ಟ ಅಂತ ಕಂಬನಿಯನ್ನ ಮಿಡಿದಿದ್ದಾರೆ. ಸತ್ತೋಗಿದ್ದಾರೆ ಪಾಪ. ಅವರು ಒಬ್ಬ ಕನ್ನಡ ನಾಡು ಕಂಡಂತ ಪ್ರತಿಭಾವಂತೆ ಕಲಾವಿದೆ. ಅವಳು ಕನ್ನಡದಲ್ಲಿ, ತಮಿಳಿನಲ್ಲಿ ಮತ್ತು ತೆಲುಗಿನಲ್ಲಿ ಅನೇಕ ಹಿಂದಿನಲ್ಲಿ ಮಾಡಿದ್ದಾರೆ, ಹಿಂದಿನಲ್ಲಿ ಕೂಡ ಮಾಡಿದ್ದಾರೆ. ಸೊ ಅವರು ಒಬ್ಬ ಅಪ್ರತಿಮ ಕಲಾವಿದೆ ಅಂಥವರು. ಇವತ್ತು ಕಲಾ ಜಗತ್ತು ಅವಳ ಎಮ್ಮ ಬಿ ಸರೋಜಾದೇವಿಯವರ ಸಾವಿನಿಂದ ಬಡವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಬಿ ಸರೋಜಾದೇವಿಯವರು ಸತ್ತೋಗಿದ್ದಾರೆ ಪಾಪ. ಅವರು ಅದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್. ಬಿ ಸರೋಜಾದೇವಿಯವರ ಕಲಾ ಪಯಣ, ಕಲಾ ಸೇವೆಯನ್ನ ಪ್ರತಿಯೊಬ್ಬರೂ ಈಗ ಸ್ಮರಿಸ್ತಾ ಇದ್ದಾರೆ. ಭಾರತೀಯ ಚಿತ್ರರಂಗಕ್ಕೆ ತುಂಬಲಾರದಂತ ನಷ್ಟ ಈಗ ಉಂಟಾಗಿದೆ ಅಂತ ವಿಶ್ಲೇಷಣೆಗಳು ಕೂಡ ಆಗ್ತಾ ಇದೆ. ಸದ್ಯಕ್ಕೆ ಅಂತಿಮ ದರ್ಶನಕ್ಕೆ ಎಲ್ಲಿ ವ್ಯವಸ್ಥೆ ಆಗಬಹುದು ಸಾರ್ವಜನಿಕರಿಗೆ ನೋಡೋದಕ್ಕೆ ಅಂತ ಏನಾದರೂ ಮಾಹಿತಿಗಳಿಗೆ ಸಿಗ್ತಾ ಇದೆಯಾ? ಖಂಡಿತವಾಗ್ಲೂ ಶರ್ಮಿತಾ, ಅಭಿನಯ ಸರಸ್ವತಿ ಬಿ ಸರೋಜಾದೇವಿಯವರ ನಿಧನದ ಜೊತೆಗೆ ಒಂದು ಸುವರ್ಣ ಯುಗ ಅಂತ್ಯ ಆಗಿದೆ ಅಂದ್ರೆ ತಪ್ಪಲ್ಲ. 1950ರಿಂದ ಇಲ್ಲಿಯ ತನಕ ಕೂಡ ಕನ್ನಡ ಚಿತ್ರರಂಗದಲ್ಲಿ ಒಂದು ರಾಣಿಯಾಗಿ ಇದ್ದಂತಹ ನಟಿ ಅಂದ್ರೆ ಬಿ ಸರೋಜಾದೇವಿ ಅಂದ್ರೆ ತಪ್ಪಲ್ಲ. ಸದ್ಯಕ್ಕೆ ನಾವೀಗ ಮಲ್ಲೇಶ್ವರಂನಲ್ಲಿರುವಂತಹ ಅವರ ನಿವಾಸ ಅಂದ್ರೆ ರುದ್ರಮ್ಮ ನಿಲಯ. ಈ ನಿವಾಸದ ಹೆಸರು ರುದ್ರಮ್ಮ ನಿಲಯ. ಅದು ಅವರ ತಾಯಿ ಸರೋಜಾದೇವಿ ಅವರ ಅಮ್ಮನ ಹೆಸರಲ್ಲೇ ಈ ಒಂದು ನಿವಾಸಕ್ಕೂ ಕೂಡ ಹೆಸರಿಟ್ಟಿರುವಂಥದ್ದು. ಸೊ ಅದೇ ನಿವಾಸದಲ್ಲಿ ಅವರ ನೆಚ್ಚಿನ ನಿಲಯ, ಈ ಮನೆಯನ್ನು ಕೂಡ ಅವರೇ ಕಟ್ಟಿಸಿದ್ರು. ಸೊ ಅದೇ ಮನೆಯಲ್ಲಿ ಅವರ ಕೊನೆಯ ಹೆಸರನ್ನು ಕೂಡ ಚೆಲ್ಲಿರುವಂಥದ್ದು. ಸೊ ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ ಅವರ
ಮಗಳು ಮತ್ತೆ ಅಳಿಯ ನಿನ್ನೆಯಷ್ಟೇ ದುಬೈಗೆ ಹೋಗಿದ್ದಾರೆ. ಸೊ ದುಬೈಗೆ ಹೋಗಿ ರೀಚ್ ಆದ ತಕ್ಷಣ ಅವರಿಗೆ ಈ ಒಂದು ವಿಚಾರ ತಿಳಿದು ಬಂದಿರುವಂಥದ್ದು. ಸೊ ಸದ್ಯಕ್ಕೆ ಅವರ ಮಗ ಮತ್ತು ಅಳಿಯ ದುಬೈನಲ್ಲಿದ್ದಾರೆ. ಸೊ ಅವರು ಬರ್ತಿದ್ದ ಹಾಗೆ ಎರಡು ಒಂದು ಆಪ್ಷನ್ಗಳಿದ್ದಾರೆ. ಒಂದು ಕೊಡಿಗೆಹಳ್ಳಿ ಬರಿ ಇರುವಂತಹ ಒಂದು ಇವರ ಸರೋಜಾದೇವಿಯವರ ಒಂದು ಜಮೀನಿನಲ್ಲಿ ಅಂತ್ಯಕ್ರಿಯೆ ಮಾಡಬೇಕಾ, ಅಥವಾ ಇವರ ಚನ್ನರಾಯಪಟ್ಟಣದಲ್ಲಿ ಜಮೀನಿದೆ ಅಲ್ಲಿ ಅಂತ್ಯಕ್ರಿಯೆ ಮಾಡಬೇಕಾ, ಈ ರೀತಿಯಾದಂತಹ ಒಂದಷ್ಟು ಚರ್ಚೆಗಳು ನಡೀತಿರುವಂಥದ್ದು. ಯಾಕಂದ್ರೆ ಸದ್ಯಕ್ಕೆ ಅವರ ಮಕ್ಕಳು ಮನೆಯಲ್ಲಿ ಇಲ್ಲ. ಸೊ ಅವರು ದುಬೈಗೆ ಪ್ರವಾಸಕ್ಕೆ ಹೋಗಿರುವ ಕಾರಣ ಆ ಒಂದು ನಿರ್ಧಾರಕ್ಕೆ ಇನ್ನೂ ಕೂಡ ಮಾಹಿತಿಗಳು ಸಿಕ್ಕಿಲ್ಲ. ಆ ಒಂದು ಮಾತುಕತೆಗಳು ನಡೀತಿದೆ ಅನ್ನುವಂಥ ವಿಚಾರವನ್ನ ನಟ ಜಗ್ಗೇಶ್ ಅವರು ಹೇಳಿದ್ರು. ಸೊ ಈಗ ಆಲ್ರೆಡಿ ಇಲ್ಲಿ ಕೂಡ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಒಂದು ಪೊಲೀಸ್ ಬಂದೋಬಸ್ತನ್ನು ನಾವು ನೋಡ್ತಾ ಇರುವಂತದ್ದು. ಸೊ ಈಗ ಆಲ್ರೆಡಿ ಇಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯಲೇಬಾರದು ಅನ್ನುವಂಥ ನಿಟ್ಟಿನಲ್ಲಿ ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ ಒಂದು ಭದ್ರತೆಗಳನ್ನ ಇಲ್ಲಿ ನಾವು ನೋಡಬಹುದು. ಸೊ ಈಗ ಆಲ್ರೆಡಿ ಅಡಿಷನಲ್ ಕಮಿಷನರು ಕೂಡ ಈಗ ಬಂದು ಇಲ್ಲಿರುವಂತಹ ಒಂದು ವ್ಯವಸ್ಥೆಗಳನ್ನ ನೋಡ್ಕೊತಾ ಇದ್ದಾರೆ. ಯಾಕಂದ್ರೆ ಸಿಎಂ ಕೂಡ DCM ಕೂಡ ಇಲ್ಲಿಗೆ ಬಂದು ಅವರು ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡಿತಾರೆ ಅನ್ನುವಂಥ ವಿಚಾರ ಇರುವಂತದ್ದು. ಅದರ ಜೊತೆಗೆ ಈ ಒಂದು ಕನ್ನಡ ಚಿತ್ರರಂಗದ 1955ರಿಂದ ಇಲ್ಲಿವರೆಗೂ ಕೂಡ ಕನ್ನಡದ ನಟಿಯಾಗಿ ಬೇರೆ ಬೇರೆ ಭಾಷೆಗಳಲ್ಲಿ ಅಂದ್ರೆ ನಮ್ಮ ಕನ್ನಡದ ನಾಯಕ ನಟಿ, ಭಾರತದ ಲೇಡಿ ಸೂಪರ್ ಸ್ಟಾರ್ ಆಗಿ ಮೆರೆದಿದ್ದಂತಹ ನಟಿ ಅಂದ್ರೆ ಬಿ ಸರೋಜಾದೇವಿಯವರು. ಅವರಿಗೆ ನಮ್ಮ ರಾಜ್ಯ ಸರ್ಕಾರ ಮಾತ್ರ ಅಲ್ಲ, ಇಡೀ ಚಿತ್ರರಂಗ ಗೌರವವನ್ನು ಸಲ್ಲಿಸಬೇಕು. ಸೊ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಮತ್ತು ಚಿತ್ರರಂಗ ಮಾಡುತ್ತೆ ಅನ್ನುವಂಥ ಕೆಲಸವನ್ನು ಹೇಳಿದ್ದಾರೆ. ಸೊ ಇದರೊಂದಿಗೆ ಸರೋಜಾದೇವಿ ಅವರನ್ನೇನಾದರೂ ಕಲಾವಿದರ ಸಂಘಕ್ಕೆ ತಗೊಂಡೋಗಿ ಅಲ್ಲೂ ಕೂಡ ಕಲಾವಿದರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ಕೊಡ್ತಾರ, ಅಥವಾ ಸಾರ್ವಜನಿಕರ ಅಂತಿಮ ದರ್ಶನಕ್ಕೋಸ್ಕರ ರವೀಂದ್ರ ಕಲಾಕ್ಷೇತ್ರದಲ್ಲಿ ಏನಾದರೂ ವ್ಯವಸ್ಥೆ ಮಾಡಿಕೊಡುವ ಮುಖಾಂತರ ಸೊ ಈ ಒಂದು ಅಗಲಿರುವಂತ ಈ ಹಿರಿಯ ನಟಿಗೆ ಸರ್ಕಾರ ಮತ್ತು ಕನ್ನಡ ಚಿತ್ರರಂಗ ಒಂದು ಯಾವ ರೀತಿಯಾದಂತಹ ಗೌರವವನ್ನು ಸಲ್ಲಿಸ್ತಾರೆ ಅನ್ನುವಂಥ ವಿಚಾರ ಇರುವಂತದ್ದು ಶರ್ಮಿತಾ.